ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಇದೆ, ನೋಡ್ಬೋದು. ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ UG CET ಐತೆ ಅಲ್ಲ, ನೀಟ್ ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ. UG CET GT CET ಡಿಪ್ಲೊಮಾ ಇಲ್ಲೇನೋ ಬಿಟ್ಟಿಲ್ಲ ಸ್ನೇಹಿತರೆ. PG CET ಕರ್ನಾಟಕ ವಸತಿ ಸಂಸ್ಥೆಗಳ ಸಂಘ ಪ್ರವೇಶ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ನೋಡಿ, KSET ಬಿಟ್ಟಿದ್ದಾನೆ. ನೀಟ್ ಇನ್ನೂರು ಇಲ್ಲಿ ಮೆನ್ಷನ್ ಮಾಡಿಲ್ಲ. ನೀವು ಇಲ್ಲೇ ನೋಡಿ, ಒಂದು ನಿಮಿಷ ಬ್ಯಾಕ್ ಬರ್ತೀನಿ ನಾನು. ಅಲ್ಲಿ ಇನ್ನೂರು ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಲಿಂಕ್ ಬಿಟ್ಟಿಲ್ಲ. ಅಲ್ಲಿ ಬಿಡ್ತಾರೆ, ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಬಿಡ್ತಾರೆ. ಅದ್ರ ಬದಲು ಇಲ್ಲೇ ನೀವು ಯಾವುದಾದ್ರು ನೋಟಿಫಿಕೇಷನ್ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ. 28/5/2024 ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಮತ್ತೊಂದು ಅವಕಾಶ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಿಮ್ಗೆ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮೊದಲೇ ನೀವು KLA ರಿಜಿಸ್ಟ್ರೇಷನ್ ಮಾಡಿರಬೇಕು. ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಮತ್ತು ನೀವು ಇನ್ನೊಂದು ಸಲ ಏನು ಅಂತ ಹೇಳಿದ್ರೆ KEನಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದೇ ಇದು ಹೇಳಿರುವಂಥದ್ದು. ನೋಡ್ಬೋದು, ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮತ್ತೊಂದು ಅವಕಾಶ ಅಂತ ಇದೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಹಾಗೂ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸುಗಳು ಸೇರಿದಂತೆ ಎಲ್ಲ ವೃತ್ತಿಪರ ಕೋರ್ಸುಗಳ ಸೀಟು ಹಂಚಿಕೆಗೆ ಆನ್ಲೈನ್ ಅರ್ಜಿಯು ಸಾಮಾನ್ಯವಾಗಿದ್ದು, ಅಂದರೆ ಇವೆಲ್ಲ ಸೀಟ್ ಹಂಚಿಕೆ ಆಗಬೇಕು ಅಂತ ಹೇಳಿದ್ರೆ ಏನು ಅಂತ ಆನ್ಲೈನ್ ಅರ್ಜಿ ಅನ್ನೋದು ಕಾಮನ್ ಆಗಿರುತ್ತೆ. KEನಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತದೆ ಎಂದು 2024 UG CET ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸೂಚಿಸಲಾಗಿತ್ತು. ಅಂದರೆ UG CETಗೆ ಏನು ಅರ್ಜಿ ಸಲ್ಲಿಸ್ತಾರಲ್ಲ ವಿದ್ಯಾರ್ಥಿಗಳು 2024, ಅವಾಗೇ ಹೇಳಿದರು. ಮತ್ತು ಸಾಕಷ್ಟು ಬಾರಿ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ನೀಡಲಾಗಿತ್ತು. ಆದಾಗ್ಯೂ ಅಭ್ಯರ್ಥಿಗಳು ಮತ್ತು ಪೋಷಕರು ಕರ್ನಾಟಕದಲ್ಲಿನ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸುಗಳ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶವನ್ನು ನೀಡಲು ಕೋರಿದ್ದಾರೆ. ಅಂದರೆ ಕೆಲವು ಜನ ಏನಾದರೂ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳಿದ್ರ ಸಲುವಾಗಿ ಈ ಹಿನ್ನೆಲೆಯಲ್ಲಿ UG NEET 2024 ಫಲಿತಾಂಶ ಪ್ರಕಟಣೆಯ ನಂತರ ನೀಟ್ ರಿಸಲ್ಟ್ ಅನೌನ್ಸ್ ಆಗಬೇಕು. ಅನೌನ್ಸ್ ಆದ ನಂತರ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ ಅಂದರೆ MBBS, BMS, BHMS, BUMS ಈ ಥರ ಇವು ಪ್ರವೇಶಾತಿಗೆ ಅರ್ಜಿ ಸಲ್ಲಿಸಲು 3 ದಿನಗಳ ಕಾಲ ಅವಕಾಶ ನೀಡಲಾಗುವುದು ಅಂತ ಹೇಳಿದ್ದಾರೆ. ಕೆಲವು ಸಲ ಡೇಟು ಎಕ್ಸ್ಟೆಂಡ್ ಆಗ್ತಿರುತ್ತೆ, ಬಟ್ ನೀವು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹಾಕಿಬಿಡಿ. ಕರ್ನಾಟಕದಲ್ಲಿನ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಆಗಿದ್ದಾಗೆ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡಲು ಸೂಚಿಸಿದೆ. ಅಂದರೆ ಲಿಂಕ್ ಯಾವಾಗ ಬಿಡ್ತಾರೆ ಅಂತೇಳಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ KE ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಬೇಕು. ನಾನು ಕೂಡ ಅಂಥವೇನಾರು ನೋಟಿಫಿಕೇಷನ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತಾ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು ಸೂಚನೆ: ಕರ್ನಾಟಕ ರಾಜ್ಯದ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸುಗಳ ಪ್ರವೇಶಾತಿ ಪಡೆಯಲು ಅರ್ಹರಾಗಲು KEನಲ್ಲಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಇವೇನು ಹೇಳ್ತೀವಲ್ಲ ನಾವು MBBS ಆಗಿರ್ಬೋದು, BMS, BHMS, BUMS ಮತ್ತು ಡೆಂಟಲ್ಲು, ಅವಕ್ಕೆಲ್ಲ ನಿಮಗೆ ಅಂತ ವೆಟರ್ನರಿ ಇರೋದಿಲ್ಲ, ಅಗ್ರಿ ಇರೋದಿಲ್ಲ, ಅವೆಲ್ಲ ಹೊರಗಡೆ ಇರ್ತವೆ, KSETದಲ್ಲಿ ಬರ್ತವೆ. ಮತ್ತು ನರ್ಸಿಂಗ್, BSc ನರ್ಸಿಂಗ್ಗೆ KSET ಇರುತ್ತೆ. ಮತ್ತು ಇತರೆ ಫಾರ್ಮಸಿಸ್ಟ್ ಸಬ್ಜೆಕ್ಟ್ಸ್ಗಳು ಯಾವ ರೀತಿ ಕೂಡ ಏನು ಅಂತ ಹೇಳಿದ್ರೆ KSET ಇರುತ್ತೆ. ಬಟ್ ಏನಂದರೆ MBBS ಮತ್ತು BDS, BMS, BHMS, BUMS ಈ ಕೋರ್ಸ್ಗಳಿಗೆ ಸ್ಪೆಷಲಾಗಿ ಏನು ಅಂತ ಹೇಳಿದ್ರೆ ನೀಟ್ ಇರುತ್ತೆ. ಅಂಥ ನೀಟ್ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ KEನಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿದಾಗ ಮಾತ್ರ ನಿಮಗೆ ಮುಂದೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು. ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಹಂಚಿಕೆ ಆಗೋದೆಲ್ಲ ಕೂಡ KE ಥ್ರೂ ನಡೆಯುತ್ತೆ. ನೀವು ನೀಟ್ ವೆಬ್ಸೈಟಲ್ಲಿ ನೀಟ್ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಇದು ಯಾತಕ್ಕೆ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಅದು ಎಕ್ಸಾಮ್ ಬರೆಯೋಕ್ಕೆ ಮತ್ತು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಅಷ್ಟೇ ಹೆಲ್ಪ್ ಆಗುತ್ತೆ. ಅಂದರೆ ನಿಮಗೆ ಕೌನ್ಸಿಲಿಂಗ್ ನಡೆಯುವಂಥದ್ದು ಏನು ಅಂತ ಹೇಳಿದ್ರೆ ಕಂಪ್ಲೀಟಾಗಿ KE ಹತ್ರನೇ ನಡೆಯುತ್ತೆ. ಯಾರು ನೀಟ್ ವಿದ್ಯಾರ್ಥಿಗಳಿಗೆ. ಹೀಗಾಗಿ ನೀವು KEನಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ.